ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಬೊಂಡಸ್ ಸೊಕ್ಕ ಮಾಡುವ ಅಂತೇಳಿ ನೋಡಿ, ದೊಡ್ಡ ದೊಡ್ಡ ಬೊಂಡಸ್ ತುಂಬ ಒಳ್ಳೆಯದಿದೆ ನೋಡಿ, ದೊಡ್ಡ ದೊಡ್ಡ ಇದೆ. ಇಷ್ಟು ಕಟ್ ಮಾಡಿ ಆಯಿತು, ತುಂಬ ಒಳ್ಳೆಯದಿದೆ. ದಪ್ಪಾಗಿ ದಪ್ಪಾಗಿ ನೋಡಿ, ಎಷ್ಟು ದೊಡ್ಡದಿದೆ. ಇದನ್ನು ಹೇಗೆ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇಷ್ಟ ಆಯಿತು, 1.5 kg ಇದೆ ಇದು. ನಾನು ಬೊಂಡಸ್ ಬೇಯಲಿಕ್ಕಿಡುವಾಗ ಏನೆಲ್ಲ ಹಾಕ್ತೇನೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಒಂದು ನೀರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಟೊಮೆಟೊ ಮತ್ತು ಹಸಿಮೆಣಸು ಇಷ್ಟನ್ನು ಹಾಕಿ ಅದು ಬೇಯಲಿಕ್ಕಿಡೋದು. ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಬೊಂಡಸನ್ನು ಒಟ್ಟಿಗೆ ಹಾಕಿ ನೋಡಿ. ಇದು ಫ್ರೈ ಆಗಿದೆ. ಈಗ ನಾನು ಬೊಂಡಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನೀರು ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಬೇಡ. ಯಾಕಂದರೆ ಅದರಲ್ಲಿ ನೀರು ಬಿಡ್ತದೆ. ನಾನು ಹಾಕಲಿಲ್ಲ ನೀರು, ಸ್ವಲ್ಪ ಹೌದಲ್ವ ಅಂತೇಳಿ ಹಾಕಿದ್ದು, ಜಾಸ್ತಿನೂ ಹಾಕಲಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಈಗಲೇ ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು 5 ಅಥವಾ 4 ವಿಸಿಲ್ ತೆಗೆದರೆ ಆಯಿತು. ಇಲ್ಲಿ ನಾನು 10ರಿಂದ 11 ಉದ್ದ ಮೆಣಸು ಮತ್ತು 5-6 ಗಿಡ್ಡ ಮೆಣಸು ಮತ್ತು ಕರಿಮೆಣಸು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಮತ್ತು ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಇಷ್ಟನ್ನು ನಾನು ತಗೊಂಡಿದ್ದೇನೆ. ಇದು ನೋಡಿ, ಈಗ ಬೆಂದಿದೆ, ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನೋಡಿ, ಮಸಾಲ ರುಬ್ಬಿ ಕೂಡ ಆಯಿತು. ಮಸಾಲನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ನಾನು ಖಾರವೇ ಮಾಡಿದ್ದೇನೆ, ತುಂಬ ಒಳ್ಳೆ ಆಗ್ತದೆ ಖಾರ ಮಾಡಿದರೆ ಸುಕ್ಕಕ್ಕೆ ನೋಡಿ. ತುಂಬ ಒಳ್ಳೆ ಕಲರ್ ಕೂಡ. ಈಗ ಇದಕ್ಕೆ ಇದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು, ಅಂದರೆ ಮಸಾಲೆ ಬೇಯಬೇಕಲ್ವ, ಹಾಗೆ. ಈಗ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. 1 ರೌಂಡ್ ತಿರುಗಿಸಿದರೆ ಸಾಕು. ತಿರುಗಿಸಿ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಲಿಕ್ಕೆ ಬಿಡಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೋಡಿ. ತುಂಬ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಉಂಟು. ತುಂಬ ಒಳ್ಳೆ ಆಗಿದೆ ಕೂಡ ನೋಡಿ. ತುಂಬ ಒಳ್ಳೆ ಟೇಸ್ಟ್ ಬೊಂಡಸ್ ಸುಕ್ಕ, ತುಂಬ ಒಳ್ಳೆ ಆಗ್ತದೆ ಊಟ ಮಾಡಲಿಕ್ಕೆಲ್ಲ ನೋಡಿ. ನಮಗೆ ಮೀನು ಸಿಕ್ಕಿದ್ದು, ಇದು ಮೊನ್ನೆ ಸಿಕ್ಕಿದ್ದು, ಬಲೆಗೆ ತುಂಬ ಬಿದ್ದಿದೆ ನೋಡಿ. ಇಲ್ಲಿ ನೋಡಿ, ನಮಗೆ ಗಾಳಕ್ಕೆ ಇದು ಮೀನು ಸಿಕ್ಕಿದೆ. ಹಾವಿನಾಗಿರುವ ಮೀನು ನೋಡಿ.
ಮರಿಮುಗುಡ ಅಂತ ಹೇಳ್ತಾರೆ, ಮತ್ತು ಬೇರೆ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಹಾವಿನ ಥರ ಇದೆ, ಜೀವ ಜೀವ ಇದೆ. ಅದು ಮದ್ದಿಗೆಲ್ಲ ಒಳ್ಳೆಯದಂತೆ. ನೋಡಿ ಪಾಪ, ಹಾವಿನ ಥರವೇ ಹೋಗ್ತಾ ಉಂಟದು ನೋಡಿ. ಇಲ್ಲಿ ನೋಡಿ ಅಂಕಲ್ ಗಾಳ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ದೋಣಿಯಲ್ಲಿ. ಅಷ್ಟರಲ್ಲಿ ಇದು ಮೀನು ಕೂಡ ಸಿಕ್ಕಿದ್ದು.